ಬೆಳಗಾವಿಯಲ್ಲಿ ಪೊಲೀಸ್ ಕೆಡ್ಡಾಗೆ ಬಿದ್ದ ಹನಿ ಟ್ರ್ಯಾಪ್ ಲೇಡಿ. ಶ್ರೀಮಂತರಿಗೆ ಟ್ರ್ಯಾಪ್ ಮಾಡ್ತಾ ಇದ್ದಂತಹ ಫ್ಯಾಷನ್ ಡಿಸೈನರ್ ಅರೆಸ್ಟ್ ಆಗಿದ್ದಾರೆ. ಬಾಗಲಕೋಟೆಯ ಮಹಾಲಿಂಗಪುರದ ದೀಪಾ ಅವಟಗಿ ಅರೆಸ್ಟ್ ಆಗಿರೋದು. ಇನ್ಸ್ಟಾ ಫೇಸ್ಬುಕ್ನಲ್ಲಿ ಪರಿಚಯ ಮಾಡಿಕೊಂಡು ಗಾಳ ಹಾಕ್ತಾ ಇದ್ರು. ದೀಪಾಗೆ ಮಾಹಿತಿ ಕೊಡ್ತಾ ಇದ್ದ ಶಿವಾನಂದ ಅನ್ನೋ ವ್ಯಕ್ತಿ ಎಸ್ಕೇಪ್ ಆಗಿದ್ದಾನೆ. ಟಿಳಕವಾಡಿ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಮಾಡ್ಕೋತಾ ಇದ್ದಂತಹ ದೀಪ ಆನಂತರ ಪರಿಚಯ ಮಾಡಿಕೊಂಡು ಶ್ರೀಮಂತರಿಗೆ ಈಕೆ ಗಾಳ ಹಾಕ್ತಾ ಇದ್ರು. ಬಂಧಿತರಿಂದ ಈಗ ಫಾರ್ಚುನರ್ ಕಾರು, 11 ಮೊಬೈಲ್, 1 ಟ್ಯಾಬ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಬೆಳಗಾವಿಯಲ್ಲಿ ಹನಿ ಟ್ರ್ಯಾಪ್ ಲೇಡಿಯೊಬ್ಳು ಪೊಲೀಸರ ಕೆಡ್ಡಾಗೆ ಬಿದ್ದಿರೋದು. ಇನ್ಸ್ಟಾ ಫೇಸ್ಬುಕ್ನಲ್ಲಿ ಶ್ರೀಮಂತ ವ್ಯಕ್ತಿಗಳನ್ನೇ ಪರಿಚಯ ಮಾಡಿಕೊಂಡು ಈಕೆ ಶ್ರೀಮಂತರನ್ನ ಟ್ರ್ಯಾಪ್ ಮಾಡ್ತಾ ಇದ್ರು. ದೀಪಾಗೆ ಮಾಹಿತಿಯನ್ನ ಕೊಡ್ತಾ ಇದ್ದಂತಹ ಆರೋಪಿ ಶಿವಾನಂದ್ ಎಸ್ಕೇಪ್ ಆಗಿದ್ದಾನೆ. ಶ್ರೀಮಂತರನ್ನ ಟ್ರ್ಯಾಪ್ ಮಾಡೋದೇ ಈಕೆಯ ಕೆಲಸ. ಹನಿ ಟ್ರ್ಯಾಪ್ ಲೇಡಿ ಖಾಕಿ ಕೆಡ್ಡಾಗೆ ಬಿದ್ದಿದ್ ಹೇಗೆ? ಹೆಸರಾಂತ ಉದ್ಯಮಿ ಬಲೆಗೆ ಬೀಳಿಸೋದಕ್ಕೆ ದೀಪಾ ಪ್ಲಾನ್ ಮಾಡಿದ್ರು. ಸ್ನೇಹಿತ ಶಿವಾನಂದ ಮೂಲಕ ಉದ್ಯಮಿಯೊಬ್ಬರ ಪರಿಚಯ ಆಗತ್ತೆ. ಕೆಲ ದಿನಗಳ ಕಾಲ ಫೋನ್ನಲ್ಲಿ ಮಾತಾಡ್ತಾ ಇದ್ರು. ಉದ್ಯಮಿ ಜೊತೆ ಸಲುಗೆಯಿಂದ ಇದ್ರು. ರೆಸಾರ್ಟ್ಗೆ ಬರೋದಕ್ಕೆ ಉದ್ಯಮಿಗೆ ಆಹ್ವಾನ ಕೊಟ್ಟಿದ್ಲು ದೀಪಾ. ಬಾತ್ರೂಮ್ಗೆ ಹೋದ ನಂತರ ರೂಮ್ ಲಾಕ್ ಮಾಡಿ ದೀಪಾ ಎಸ್ಕೇಪ್ ಆಗಿದ್ದಾಳೆ. ಉದ್ಯಮಿ ಹಣ, ಮೊಬೈಲ್, ಕಾರು ಸಮೇತ ದೀಪಾ ಎಸ್ಕೇಪ್ ಆಗಿದ್ರು. ಅನಂತರ ಉದ್ಯಮಿ ಕಡೆಯವರು ಸಂಪರ್ಕಿಸಿದಾಗ ದೀಪಾ ಹಣಕ್ಕೆ ಬೇಡಿಕೆ ಇಡ್ತಾಳೆ. ಈ ದೂರು ಆಧರಿಸಿ ಬೆಳಗಾವಿಯಲ್ಲಿ ಹೋಟೆಲ್ನಲ್ಲಿದ್ದಂತಹ ಲೇಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಲೇಡಿ ಆಫೆಂಡರ್ಗೆ ಸೆಕ್ಯೂರ್ ಮಾಡಿದ್ದಾರೆ. ಅವಳ ಹೆಸರು ದೀಪಾ ಮಹಾಲಿಂಗ ಅವಡ್ಗಿ. ಇವಳದು ಮೋಡಸ್ ಏನಿದೆ ಅಂದರೆ ಇವಳಿಗೆ ಇವ್ರ ಜೊತೆಗೆ ಒಂದು ಪಾರ್ಟ್ನರ್ ಇದ್ದಾನೆ, ಶಿವಾನಂದ ಶಂಕರಯ್ಯ ಮಠಪತಿ. ಇವನು ಸಂಕೇಶ್ವರದವನು ಇದ್ದಾನೆ. ಈ ಲೇಡಿ ಬಾಗಲಕೋಟೆ ಜಿಲ್ಲೆಯವರು ಇದ್ದಾರೆ. ಇವ್ರದ್ದು ಪರಿಚಯ ಇದೆ. ಇವರ ಮೋಡಸ್ ಏನಿದೆ ಅಂದರೆ ಇವನು ಶಿವಾನಂದ ಟಾರ್ಗೆಟ್ ಐಡೆಂಟಿಫೈ ಮಾಡ್ತಾನೆ. ಸೋಷಿಯಲ್ ಮೀಡಿಯಾದಿಂದ ಮಾಡ್ಬೋದು ಅಥವಾ ಪಬ್ಲಿಕ್ಕಿಂದ ಮಾಡ್ಬೋದು. ಇವನು ಆ ಟಾರ್ಗೆಟ್ದು ನಂಬರ್ ಈ ಲೇಡಿಗೆ ಕೊಡ್ತಾನೆ, ದೀಪಾಗೆ. ಆ್ಯಂಡ್ ಇವಳು ಆ ವ್ಯಕ್ತಿಗೆ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ವಲ್ಗರ್ ಚಾಟ್ ಕೂಡ ಇವಳು ಶುರು ಮಾಡ್ತಾರೆ. ಆಮೇಲೆ ಈ ಲೇಡಿ ಆ ವ್ಯಕ್ತಿಗೆ ಯಾವುದೇ ಲಾಡ್ಜ್ಗೆ ಹೋಗೋಣ ಅಂತ ಇನ್ವೈಟ್ ಮಾಡ್ತಾರೆ. ಇವರು ಲಾಡ್ಜ್ಗೆ ಹೋದರೆ ಅವರು ಹೇಳ್ತಾರೆ, ನೀವು ಫ್ರೆಶ್ ಹಾಕಿ ಬನ್ನಿ ಅಂತ, ಸ್ನಾನ ಮಾಡಿ ಅಂತ ಈ ವಿಕ್ಟಿಮ್ಗೆ ಇವರು ಬಾತ್ರೂಮ್ಗೆ ಕಳಿಸ್ತಾರೆ. ಆವಾಗ ಯೂಶ್ವಲಿ ಅವನು ಶರ್ಟ್ ಪ್ಯಾಂಟ್ ಹೊರಗಡೆ ಹಾಕ್ತಾನೆ. ತಕ್ಷಣವೇ ಇವರು ಅವನು ಒಳಗಡೆ ಬಾತ್ರೂಮ್ ಒಳಗಡೆ ಹೋಗಿದ ತಕ್ಷಣ ಇವರು ಅದಕ್ಕೆ ಲ್ಯಾಚ್ ಮಾಡಿಕೊಂಡು ಅವನ ಹತ್ರ ಏನೇನಿದೆ ಗಾಡಿದು ಚಾವಿ ವಗೇರ ಇದು ಮಾಡಿಕೊಂಡು ಕಳ್ಳತನ ಮಾಡ್ತಾರೆ. ಹೋದ ವರ್ಷ ಮೇ ತಿಂಗಳಲ್ಲಿ ಈ ಲೇಡಿ ಮೇಲೆ ಕಂಪ್ಲೇಂಟ್ ಆಗಿತ್ತು. ಆವಾಗಿಂದ ನಮ್ಮ ಪೊಲೀಸರು ಇವರಿಗೆ ಹುಡುಕ್ತಾ ಇದ್ರು. ಜನವರಿನಲ್ಲಿ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.